ಹಲೋ, ನಮಸ್ತೆ ಎವ್ರಿವನ್. ಸ್ವಲ್ಪ ದಿನಗಳಿಂದ ನಾವು ಎಷ್ಟೋ ಕೇಸಸ್ ನೋಡ್ತಿದ್ದೀವಿ. ಸ್ಪೆಷಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಹುಟ್ಟಿದ ತಕ್ಷಣ ಕೂಸು ಡೆತ್ ಆಯ್ತು, ಹುಟ್ಟಿದ ತಕ್ಷಣ ಪಾಪುಗೆ ಏನೋ ಕಾಂಪ್ಲಿಕೇಶನ್ಸ್ ಇದೆ, ಸೊ ಪಾಪುಗೆ NICU ಅಲ್ಲಿ ಇಟ್ಟಿದ್ದಾರೆ, ಇಲ್ಲ ಉಸಿರಾಟದ ತೊಂದರೆ ಇದೆ. ಹೀಗೆ ಹಲವಾರು ಕಂಪ್ಲೇಂಟ್ಸ್ ನಾವು ಕೇಳ್ತಿದ್ದೀವಿ ಅಲ್ವಾ. ಈವನ್ ನಾವು ಹೆರಿಗೆ ತಾಯಿಗೆ ನೋಡಿದಾಗ ಹೆರಿಗೆ ತಾಯಿಗೆ ಏನೋ ಕಾಂಪ್ಲಿಕೇಶನ್ ಆಯ್ತು, ಇಲ್ಲ ಪೋಸ್ಟ್ ಮಾರ್ಟಮ್ ಜಾಸ್ತಿ ಬ್ಲೀಡ್ ಆಯ್ತು, ಇಲ್ಲ ಸಡನ್ಲಿ BP ಶೂಟ್ ಔಟ್ ಆಯ್ತು, ಇಲ್ಲ BP ಲೋ ಆಯ್ತು. ಹೀಗೆ ಹಲವಾರು ಕಂಪ್ಲೇಂಟ್ಸ್ ನಾವು ಹೆರಿಗೆ ಆಸ್ಪತ್ರೆಯಲ್ಲಿ ಕೇಳ್ತಿದೀವಿ ಅಲ್ವಾ. ಏನ್ ಕಾರಣ ಇದಕ್ಕೆ? ಇವಾಗ್ಲಾದ್ರೂ ನಾವು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೆರಿಗೆ ಮಾಡ್ಕೊತಿದೀವಿ. ಆದ್ರೆ ಮುಂಚೆ ಕಾಲದಲ್ಲೆಲ್ಲ ಮನೇಲೆ ಹೆರಿಗೆ ಆದ್ರೂ ಏನೂ ತೊಂದರೆ ಆಗ್ತಿರ್ಲಿಲ್ಲ ಅಲ್ವಾ. ಇದಕ್ಕೆಲ್ಲ ಕಾರಣ ಏನು ಅಂತ ಇವತ್ತಿನ ವಿಡಿಯೋಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಮೀನಾಕ್ಷಿಸ್ ಮೆಡಿಕಾ. ನಾನು ಡಾಕ್ಟರ್ ಮೀನಾಕ್ಷಿ, ನಾನು ಮಕ್ಕಳ ತಜ್ಞೆ. ಸೊ ನಾನು ಈ ಮಕ್ಕಳಲ್ಲಿ ಯಾಕೆ ಹಿಂಗೆ ಕಂಪ್ಲೇಂಟ್ಸ್ ಬರ್ತಿದೆ, ಇಲ್ಲ ಹೆರಿಗೆ ಆದ ತಕ್ಷಣ ಯಾಕೆ ತಾಯಂದ್ರಿಗೆ ಕಂಪ್ಲೇಂಟ್ಸ್ ಬರ್ತಿದೆ ಅಂತ ಎಲ್ಲ ರೂಲ್ ಔಟ್ ಮಾಡಿದಾಗ ನನಗೆ ಒಂದು ಪಾಯಿಂಟ್ ಅಲ್ಲಿ ನೋಟಿಫೈ ಆಗಿದ್ದು, ನಾವು ಯೂಶಲಿ ಹೇಳ್ತೀವಿ, ಈವನ್ ಗೈನಕಾಲಜಿಸ್ಟ್ ಅಡ್ವೈಸ್ ಮಾಡ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ಯಾವಾಗಲೂ ಲೆಫ್ಟ್ ಲ್ಯಾಟ್ರಲ್ ಮಲಗಿ, ಸುಪೈನ್ ಅಂದ್ರೆ ಸ್ಟ್ರೇಟ್ ಆಗಿ ಮಲಗಬೇಡಿ, ನಿಮ್ ಬೆನ್ ಮೇಲೆ ಪ್ರೆಷರ್ ಕೊಡಬೇಡಿ ಅಂತ ಹೇಳ್ತೀವಿ ಅಲ್ವಾ. ಏನಕ್ಕೆ ಅಂದ್ರೆ ನಮ್ ಯುಟರಸ್ ರೈಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಬಿಸೈಡ್ ಸುಪೀರಿಯರ್ ವೆನಾ ಕವಾ ಅನ್ನೋ ಆರ್ಟ್ರಿ ಪಾಸ್ ಆಗುತ್ತೆ. ಸೊ ಆ ಆರ್ಟ್ರಿಯಿಂದ ತಾಯಿಗೆ ಆಗಿರ್ಬೋದು, ಫೀಟಸ್ಗೆ ಆಗಿರ್ಬೋದು, ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಮೇಲ್ಗಡೆ ಸುಪೀರಿಯರ್ ವೆನಾ ಕವಾ ಹೋಗಿ ಅಲ್ಲಿಂದ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್. ಸೊ ಅದೆಲ್ಲ ಮೆಡಿಕಲ್ ಟರ್ಮ್ಸ್. ಸೊ ಈ ಸುಪೀರಿಯರ್ ವೆನಾ ಕವಾಗೆ ಪ್ರೆಷರ್ ಬೀಳ್ಬಾರ್ದು. ಹೇಗೆ ಯುಟರಸ್ ದೊಡ್ಡದಾಗ್ತಾ ಹೋಗುತ್ತೋ ಸೈಜ್, ಈ ಸುಪೀರಿಯರ್ ವೆನಾ ಕವಾಗೆ ಪ್ರೆಷರ್ ಕೊಡ್ತಾ ಹೋಗುತ್ತೆ. ಸೊ ನಾವು ಒಂದ್ ವೇಳೆ ಸುಪೈನ್ ಪೊಸಿಷನ್ ಅಲ್ಲಿ ಮೋರ್ ದೆನ್ 10 ಮಿನಿಟ್ಸ್ ಮಲಗಿದಾಗ ಆ ಸುಪೀರಿಯರ್ ವೆನಾ ಕವಾಗೆ ಪ್ರೆಷರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಟು ಫೀಟಸ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಟು ಮದರ್ ಹಾರ್ಟ್ ಆಗಿರ್ಬೋದು, ವಿಥೆಲ್ಡ್ ಆಗುತ್ತೆ. ಆದ ಕಾರಣ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗೋದ್ರಿಂದ ತಾಯಿಯಲ್ಲಿ ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದಿರ್ಬೋದು, ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಟು ಫೀಟಸ್ ಹ್ಯಾಂಪರ್ ಆಗಿ ಬೇಬಿಯಲ್ಲಿ ಡಿಸ್ಟ್ರೆಸ್ ಆಗೋದಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಆ ಕಾರಣ ತಾಯಂದ್ರಿಗೆ ಸ್ಟ್ರೈಟ್ ಆಗಿ ಮಲಗಬೇಡಿ, ಲೆಫ್ಟ್ ಲ್ಯಾಟ್ರಲ್ ಮಲಗಿ ಅಂತ ಅಡ್ವೈಸ್ ಮಾಡ್ತೀವಿ. ಆದ್ರೆ ನಾವು ಹೆರಿಗೆ ಟೈಮಲ್ಲಿ ಏನ್ ಮಾಡ್ತಿದ್ದೀವಿ, ಮುಂಚೆ ಎಲ್ಲ ಏನ್ ಮಾಡೋರು, ಪೂರ್ತಿ ಅವ್ರದ್ದು ಆಸ್ ಓಪನ್ ಆಗಿ, ಸರ್ವಿಕ್ಸ್ ಪೂರ್ತಿ ಓಪನ್ ಆಗಿ ಪಾಪು ಇನ್ನೇನ್ ಹೊರಗಡೆ ಬರುತ್ತೆ ಅನ್ನೋವರೆಗೂ ಅವ್ರನ್ನ ಮಲ್ಗಕ್ ಬಿಡ್ತಿರ್ಲಿಲ್ಲ. ಓಡಾಡ್ಸೋರು, ಆಕ್ಟಿವಿಟೀಸ್ ಮಾಡಿಸೋರು. ಆದ್ರೆ ಇವಾಗ ಏನ್ ಮಾಡ್ತಿದ್ದಾರೆ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಹೋಗಿ ಬೆಡ್ ಮೇಲೆ ಮಲಗ್ಬಿಡ್ತಾರೆ. ನಂಗೆ ಪೇನ್ ಆಗ್ತಿದೆ, ನಂಗೆ ತಡಿಯೋಕ್ ಆಗಲ್ಲ ಅಂತ ಸುಪೈನ್ ಪೊಸಿಷನ್ ಅಲ್ಲಿ ಮಲಗ್ಬಿಡ್ತಾರೆ. ಈವನ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಅವ್ರು ಲೆಫ್ಟ್ ಲ್ಯಾಟ್ರಲ್ ತಿರುಗಿಸ್ಬಿಟ್ಟು ಮತ್ತೆ ಸ್ಟ್ರೈಟ್ ಮಾಡೋದು, ಅದೆಲ್ಲ ವೇರಿಯೇಷನ್ಸ್ ಮಾಡ್ತಾರೆ. ಆದ್ರೆ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಮದರ್ಸ್ ನ ಸುಪೈನ್ ಪೊಸಿಷನ್ ಅಲ್ಲಿ ಮಲಗಿಸಿ ಬಿಟ್ಬಿಡ್ತಾರೆ. ಕಾಂಟ್ರಾಕ್ಷನ್ ಬಂದಾಗ ಇನ್ಫಾರ್ಮ್ ಮಾಡಿ ಅಂತಾರೆ, ಇಲ್ಲ ಅವ್ರ ಹಂಗೆ ಆಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಮೋರ್ ದೆನ್ 10 ಮಿನಿಟ್ಸ್ ಪ್ರೆಗ್ನೆಂಟ್ ವುಮೆನ್, ಅದು ಟರ್ಮ್ ಪ್ರೆಗ್ನೆಂಟ್ ವುಮೆನ್ ಸುಪೈನ್ ಪೊಸಿಷನ್ ಅಲ್ಲಿ ಮಲಗಿದಾಗ ಅವಳಲ್ಲಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಬೇಬಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಸ್ಟಾರ್ಟ್ ಆಗ್ತಿದೆ. ಸೊ ಇದೇ ಮೇನ್ ಕಾರಣ. ಇದರಿಂದ ಕೆಲವೊಂದ್ಸರಿ ಇಮಿಡಿಯೇಟ್ ಸಿಸರಿನ್ ಸೆಕ್ಷನ್, ಎಮರ್ಜೆನ್ಸಿ ಸಿಸರಿನ್ ಸೆಕ್ಷನ್ ಆಗಿರ್ಬೋದು ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಬೇಬಿಲಿ ಇಲ್ಲ ಮದರ್ ಅಲ್ಲಿ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು? ಸೊ ಇದೇ ನಿಟ್ಟಿನಲ್ಲಿ ಈ ಕಾರಣಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ನಮ್ ABGP ಅಂದ್ರೆ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದ್ ಯಾವ ಪ್ರಾಜೆಕ್ಟ್ ಅಂದ್ರೆ ಲಜ್ಜಾ ಗೌರಿ ಪ್ರಾಜೆಕ್ಟ್ ಅಂತ. ಇದ್ ಲಜ್ಜಾ ಗೌರಿ ಏನು ಅಂದ್ರೆ, ನಾನು ಪಿಕ್ಕಲ್ಲೂ ತೋರಿಸಿರ್ತೀನಿ, ನೋಡ್ಕೊಳ್ಳಿ. ಲಜ್ಜಾ ಗೌರಿ ಅಂತ ಒಂದು ರಾಡ್ ಕ್ರಿಯೇಟ್ ಮಾಡಿ, ನಮ್ ಲಿಥೋಟಮಿ ಪೊಸಿಷನ್ ಏನಿದೆಯೋ, ನಮ್ ಡೆಲಿವರಿ ಪೊಸಿಷನ್, ಆ ಪೊಸಿಷನ್ ಅಲ್ಲೇ ಆದ್ರೆ ಮುಂದೆ ಅವ್ರಿಗೆ ಒಂದು ರಾಡ್ ಕೊಟ್ಬಿಟ್ಟು, ಆ ರಾಡ್ ಇಂದ ಹೆಡ್ ಅಂಡ್ ಎಲಿವೇಶನ್ ಚೇರ್ ತರ ಮಾಡ್ಬಿಟ್ಟು ಆ ರಾಡ್ ಇಟ್ಕೊಂಡು ಪ್ರೆಷರ್ ಕೊಡ್ಲಿ ಪ್ರೆಗ್ನೆಂಟ್ ವುಮೆನ್ಸ್. ಪೂರ್ತಿ ಸುಪೈನ್ ಪೊಸಿಷನ್ ಅಲ್ಲಿ ಬೇಡ, ಇದರಿಂದ ಬೇಬಿಗೆ ಇಲ್ಲ ಮದರ್ಸಿಗೆ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ ಅನ್ನೋ ಅವೇರ್ನೆಸ್ ಮಾಡ್ತಿದ್ದಾರೆ. ಸೊ ಇದೆಂತ ಒಳ್ಳೆ ವಿಷಯ ಅಲ್ವಾ. ಹಾಗಂತ ನಾವು ಸಿಸರಿನ್ ಸೆಕ್ಷನ್ಗೆ ಅಪೋಸ್ ಮಾಡ್ತಿದ್ದೀವಿ, ಇಲ್ಲ ನೀವು ಸಿಸರಿನಿಗೆ ಹೋಗಂಗೆ ಇಲ್ಲ ಅಂತೇನಿಲ್ಲ. ಆಬ್ವಿಯಸ್ಲಿ ನಮಗೂ ಎಲ್ಲ ಗೊತ್ತು, ಒಂದು ಹೆಣ್ಮಕ್ಳಲ್ಲಿ ಮೇನ್ ಮುಖ್ಯ ಕಂಡೀಷನ್ ಅದು. ಸೊ ಅವಾಗ ಹೆಣ್ಮಕ್ಳಿಗಾಗಿರ್ಬೋದು ಇಲ್ಲ ಪೇರೆಂಟ್ಸಿಗಾಗಿರ್ಬೋದು ಹೇಗಿರುತ್ತೆ ಅಂದ್ರೆ, ಅವ್ರು ಸಿಸರಿನ್ನೇ ಮಾಡ್ಲಿ ಏನೇ ಮಾಡ್ಲಿ ತಾಯಿ ಮಗುನ ಸೇಫ್ ಆಗಿ ಹೊರಗಡೆ ತಗೊಂಡ್ಬರ್ಲಿ ಸಾಕು ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ. ಸೊ ನಮ್ ABGPದು ಅದೇ ಉದ್ದೇಶ. ಆದ್ರೆ ನೀವಲ್ಲಿ ಬೇಬೀಸಿಗೆ ಮದರ್ಗೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಂಡು, ಅಥವಾ ನಮಗ್ ಗೊತ್ತಿದ್ರೇನು ಲೈಕ್ ಸುಪೈನ್ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರೆ ಅದು ಲಾಂಗರ್ ಡ್ಯೂರಿಯೇಷನ್, ಲೇಬರ್ ಡ್ಯೂರಿಯೇಷನ್ ಜಾಸ್ತಿ ಆಗ್ತಿದೆ, ಅದರಿಂದ C ಸೆಕ್ಷನ್ಸ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಿದ್ರೇನು
ನಾವ್ ಯಾಕೆ ಈ ಪ್ರಯತ್ನ ಪಡಬಾರ್ದು? ಒಳ್ಳೆ ಮುಂಚೆನೆ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆ, ನಾರ್ಮಲ್ ಡೆಲಿವರಿ ಸಾಧ್ಯ ಇಲ್ಲ ಅಂದ್ರೆ ಅಂತವರಿಗೆ ಆಬ್ವಿಯಸ್ಲಿ ಸಿ ಸೆಕ್ಷನ್ ಅಡ್ವೈಸ್ ಮಾಡಿ, ಬೇಡ ಅಂತನಲ್ಲ. ಆದ್ರೆ ನಾರ್ಮಲ್ ಡೆಲಿವರಿ ಆಗ್ತಿರೋರು ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದೆಯೋ ಅವ್ರು ಈ ಪ್ರಯತ್ನದಿಂದ ಎಮರ್ಜೆನ್ಸಿ ಸಿ ಸೆಕ್ಷನ್ ನ ಅವಾಯ್ಡ್ ಮಾಡ್ಬೋದು ಒಂದು. ಆಮೇಲೆ ಏನ್ ಇವಾಗ ನಮ್ಮ ಮಕ್ಕಳಲ್ಲಾಗಿರ್ಬೋದು, ತಾಯಂದ್ರಲ್ಲಾಗಿರ್ಬೋದು ರಿಪೀಟೆಡ್ ಆಗಿ ಸಮಸ್ಯೆಗಳು, ಕಾಂಪ್ಲಿಕೇಶನ್ಸ್ ಕಾಣಿಸ್ಕೋತಿದ್ಯೋ ಡೆಲಿವರಿ ಟೈಮಲ್ಲಿ, ಹೆರಿಗೆ ಟೈಮಲ್ಲಿ, ಅದನ್ನ ನಾವು ತಡೆ ಹಿಡಿಬಹುದು ಅಲ್ವಾ? ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಿಕ್ಕಿದ ಜನರಿಗೂ ಇದ್ರ ಬಗ್ಗೆ ಮಾಹಿತಿ ಒಂದ್ ಕಾಲಕ್ಕೆ ನಮ್ ಈ ಲಜ್ಜಾ ಗೌರಿ ರಾಡ್ ಎವ್ರಿ ಡೆಲಿವರಿ ರೂಮ್ ಅಲ್ಲೂ ಅವೈಲಬಲ್ ಆಗೋ ರೀತಿ ನಾವು ಮಾಡ್ಬೇಕು. ಸೊ ಆಗ ನಾವು ತಾಯಿಗೂ ಆಗಿರ್ಬೋದು, ನ್ಯೂ ಬಾರ್ನ್ ಬೇಬಿಗೂ ಆಗಿರ್ಬೋದು, ಏನು ಕಾಂಪ್ಲಿಕೇಶನ್ ಇರ್ಲಾರ್ದೆ ಹೆಲ್ದಿ ಮದರ್ ಅಂಡ್ ಬೇಬಿನ ಪಡ್ಕೊಳಕ್ ಸಾಧ್ಯ. ಸೊ ಈ ಮಾಹಿತಿ ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತಷ್ಟು ಜನರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು.